ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನಿಮ್ಮ ಜೊತೆಗಿದ್ದವರು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡಿದ್ರಾ ಅಥವಾ ಸುಳ್ಳ? ಇದೊಂದು ಕ್ವಶನ್ ಇರುತ್ತೆ. ಈ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಒಂದೇ ಪ್ರಶ್ನೆ, ಸರ್ ನನಗೆ ಒಂದು ಸತ್ಯ ಗೊತ್ತಾಗಬೇಕು ಸರ್, ಅವ್ರು ನಿಜವಾಗ್ಲೂ ನಮ್ಮನ್ನು ಪ್ರೀತಿ ಮಾಡಿದ್ರಾ ಅಥವಾ ಟೈಮ್ ಪಾಸಿಂಗ್ ಮಾಡಿದ್ರಾ ಅಥವಾ ಏನು ಚೀಟಿಂಗ ಸರ್ ಇದು? ಸ್ವಲ್ಪ ಹೇಳಿ ಸರ್, ಹಿಂಗೆಲ್ಲ ಇದ್ದರು ಏನು ಮಾಡಬೇಕು, ಅದು ನಿಜಾನ ಸುಳ್ಳ ಅಂತ ಭಾಳ ಜನ ಕೇಳ್ತಾರೆ. ಯೂನಿವರ್ಸಲ್ ಆಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ನಿಮ್ಮ ಅನಿಸಿಕೆನೆ, ಆ್ಯಂಡ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅದು ಮಾಡೋದ್ರಿಂದ ನನಗೆಲ್ಲೋ ಒಂದು ಕಡೆಗೆ ನಿಮ್ಮಿಂದ ಒಂದು ರೆಸ್ಪಾನ್ಸ್ ಸಿಕ್ಕತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ, ಓಕೆನಾ? ಸೊ ಇದರಲ್ಲಿ 3 ಟಿಪ್ಸ್ನ ಶೇರ್ ಮಾಡ್ತೀನಿ. ಒಂದು ನಿಮ್ಮ ಸಿಚುವೇಶನ್ಗೆ ಇಲ್ಲಿ ನಿಮಗೆ 101% ಎಸ್, ಈ ಟಿಪ್ಸ್ ಕೇಳಿದ ಮೇಲೆ ಎಸ್ 100% ಒಪ್ಕೊಳ್ತೀರಾ. ಓಕೆ, ಆ ಟಿಪ್ಸ್ನ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ, ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಫ್ರೀಯಾಗಿ ನಮ್ಗೆ ಸಪೋರ್ಟ್ ಮಾಡುವಂಥದ್ದು ಅದೊಂದೇ ಇದರಲ್ಲಿ. ಸೊ ನೋಡಿ, ಫಸ್ಟ್ ಬಂದು ಏನಂದರೆ, ನಿಮ್ಮ ಜೊತೆಗಿದ್ದದ್ದನ್ನೇ ಟ್ರೂ ಅಂದ್ಕೊಳ್ಳಿ ಅಷ್ಟೇ. ಈಗ ನೋಡಿ, ಕೆಲವರು ಎಷ್ಟೋ ಜನ ಕೇಳ್ತಾರೆ, ಸರ್ ಅದು ನಮ್ಮ ಜೊತೆಗೆ ಅವತ್ತಿಗೆ ಹಾಗಿದ್ರು ಇವತ್ತಿಗೆ ಹೀಗಿಲ್ಲ ಸರ್. ಕರೆಕ್ಟ್, ಅವತ್ತಿಗೆ ಇದ್ದಿದ್ದೇನೆ ನಿಜಾನೇ. ಯಾವುದೇ ಒಬ್ಬ ವ್ಯಕ್ತಿ ತಾನು ತಪ್ಪು ಮಾಡಿದಂತ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಅಥವಾ ತನ್ನ ಮನಸ್ಸಲ್ಲಿರ್ತಕ್ಕಂಥ ನಿಜವಾದ ಒಂದು ಇಂಟೆನ್ಷನ್ ಯಾರು ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಂದು ಸಂಬಂಧ ಆಗಲಿ ಅಥವಾ ಯಾವುದೇ ಒಂದು ಪ್ರಾಪರ್ಟಿ ಇರುವಂಥದ್ದಾಗಲಿ, ಮನುಷ್ಯ ಅಲ್ಲಿ ಸೆಲ್ಫಿಶ್ ಆಗ್ತಾನೆ ಫಸ್ಟು, ಯಾರು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿಮ್ಮ ಜೊತೆಗೆ ಅವತ್ತಿಗೆ ಏನಿದ್ರಲ್ಲ, ಏನು ಮಾತು ಕೊಟ್ಟಿದ್ರು, ಏನು ಖುಷಿಯಾಗಿದ್ರು, ಅದೇ ಸತ್ಯ. ಮಿಕ್ಕಿರೋದು ಇವತ್ತೇನು ನಡೆದಿದ್ದು ಇದೆಲ್ಲ ಸುಳ್ಳು. ಇವತ್ತು ನಿಮ್ಮ ಜೊತೆಗೆ ಅವ್ರಿಲ್ವಾ, ಇದು ನಿಜಾನೇ. ಅವತ್ತಿಗಿದ್ದಿದ್ದು ನಿಜಾನೇ. ನೀವು ಯಾವುದನ್ನು ಜಡ್ಜ್ ಮಾಡೋಕ್ಕಾಗಲ್ಲ ಇಲ್ಲಿ. ಭಾಳ ರೇರ್ ಕೇಸ್. ಎಲ್ಲೋ ಒಂದು ಕಡೆ ನಾವು ಸಿಮ್ಟಮ್ಸ್ನ ಹೇಳ್ಬೋದು, ಹಿಂಗೆ ಅಂತ, ಬಟ್ 100% ಜಡ್ಜ್ ಮಾಡೋಕ್ಕೆ ಹೆಂಗಾಗತ್ತೆ? ಮನಸ್ಸೊಳಗಡೆ ನಡೆಯೋದನ್ನ ಹೆಂಗೆ ನಾವು ಕಂಡುಹಿಡಿಯೋಕ್ಕಾಗತ್ತೆ? ನಾವು ಕಂಡುಹಿಡಿದ್ರೆ ಅದ್ರ ಟ್ರೂ ಆಗಿರೋ ಕೆಲಸ ಸಾಧ್ಯ ಇರುತ್ತೆ. ಎಲ್ಲೋ ಒಂದು ಕಡೆ ಹಿಂಗೆ ಇರಬಹುದಾ ಅಂತ ಜಡ್ಜ್ ಮಾಡ್ಬೋದು ವಿನಃ, ರೈಟ್, ಅದು ಬಿಟ್ಟರೆ ಪಕ್ಕ ಹಿಂಗೆ ಇದೆ ಸರ್ ಅಂತ ಹೇಳೋದು ಭಾಳ ಕಷ್ಟ ಆಗುತ್ತೆ. ಅದು ನಿಮಗೂ ಕೂಡ ಗೊತ್ತು. ಅದಕ್ಕೇ ಅವತ್ತಿಗೇನಿದ್ರು ಅದು ನಿಜಾನೇ, ಇವತ್ತಿಗೇನಿದೆ ಇದು ನಿಜಾನೇ. ಕರೆಕ್ಟ್, ಅದನ್ನು ಒಪ್ಕೊಳ್ಳಿ, ಇದನ್ನು ಒಪ್ಕೊಳ್ಳಿ. ಬಿಟ್ಟು ಹೋದ್ಮೇಲೆ ಯಾರೋ ಒಬ್ಬ ನಮ್ಮ ಜೊತೆಗಿರತಕ್ಕಂಥ ವ್ಯಕ್ತಿ ಎಕ್ಸ್ಪೈರಿಯಾಗಿ ಸತ್ತು ಹೋಗಿದ್ದಾನೆ ಅಂತ ಹೇಳಿದರೆ ಅದನ್ನು ಒಪ್ಕೊಬೇಕು. ಸತ್ತು ಹೋಗಿರೋದು, ಜೊತೆಗಿದ್ದಿದ್ದು ಒಪ್ಕೊಬೇಕು. ಕರೆಕ್ಟ್. ಸೆಕೆಂಡ್ ಪಾಯಿಂಟ್ ನೋಡೋಣ, ಏನಂದರೆ ಕಳೆದಿರೋ ಸಮಯನ ಟ್ರೂ ಅಂದ್ಕೋಬೇಕಷ್ಟೇ. ಈಗ ನಿಮ್ಮ ಜೊತೆಗೆ ಏನು ಚೆನ್ನಾಗಿ ಕಳೆದ್ರಲ್ಲ, ಅದುವೇ ನಿಜವಾದ ಸಮಯ ಅಂದ್ಕೊಳ್ಬೇಕು. ಅವ್ರ ಇಂಟೆನ್ಷನಲ್ಲಿ ಟ್ರೂ ಲವ್ ಮಾಡಿದ್ರ, ಫೇಕಾಗಿ ಬಂದ್ರೆ, ಟೈಮ್ ಪಾಸಿಗೆ ಬಂದ್ರೆ, ಬಳಸ್ಕೋಬೇಕಂತ ಬಂದರೆ ಬೇಕಾಗಿಲ್ಲ. ಬಟ್ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಗಬೇಕಂದ್ರೆ ಅವತ್ತಿಗೆ ನಿಮ್ಮ ಜೊತೆಗೆ ಟೈಮ್ ಪಾಸಿಗೆ ಅಂದ್ಕೊಂಡು ಚೆನ್ನಾಗಿ ಟೈಮ್ ಕೊಟ್ಟರು, ಚೆನ್ನಾಗಿದ್ದರು, ಅದುವೇ ನಿಜ. ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲೋ ಒಂದು ಕಡೆಗೆ ಅವರು ಏನೋ ಸತ್ಯ ಹೇಳಿಬಿಟ್ಟು ಯಾರು ಕೂಡ ನಿಮ್ಮ ಜೊತೆಗೆ ಬರೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಲ ಸುಳ್ಳು ಹೇಳ್ಕೊಂಡು ಕನೆಕ್ಟ್ ಆಗಿ ಸತ್ಯವಾಗಿ ಉಳ್ಕೊಂಡ್ಬಿಡ್ತಾರೆ. ಕೆಲವೊಂದು ಸಲ ಸತ್ಯ ಹೇಳಿಬಿಟ್ಟು ಏನು ಬರ್ತಾರೆ, ಅವ್ರಿಗೆ ಸುಳ್ಳು ಅನಿಸಿರುತ್ತೆ, ದೂರ ಆಗಿಬಿಡ್ತಾರೆ. ಅಂದರೆ ಈ ರಿಲೇಷನ್ಶಿಪ್ ಹಾಗೆ. ಕರೆಕ್ಟ್, ಏನಿದೆಯೋ ಅದನ್ನು ಒಪ್ಕೊಂಡು ಬದುಕ್ತಾ ಹೋಗ್ಬೇಕು. ಕೆಲವೊಂದು ಸಲ ಅರ್ಥ ಮಾಡ್ಕೊಂಡು ಬದುಕ್ತಾ ಹೋಗಬೇಕಾಗತ್ತೆ. ಸೊ ಆ ಒಂದು ಕಾರಣಕ್ಕೆ ನಿಮ್ಮ ಜೊತೆಗೆ ಏನು ಕಳೆದಿರೋ ಸಮಯ ಇದೆಯಲ್ಲ ಅದನ್ನು ಟ್ರೂ ಅಂದ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಸತ್ಯನೋ ಸುಳ್ಳು ಗೊತ್ತಿಲ್ಲ, ಇದ್ದಿದ್ದು ನಿಜ ಅಂದ್ಕೊಳ್ಬೇಕು. ಈಗ ನೀವು ಪ್ರೂವ್ ಮಾಡಿ ಏನು ಮಾಡ್ಕೊಳ್ತೀರಾ? ಸರಿ, ಈಗ ಬಿಟ್ಟು ಹೋಗಿದ್ದಾರೆ, ಈಗ ನಿಮ್ಗೊಂದು ಮನಸ್ಸಿಗೆ ಸಮಾಧಾನ ಸಿಗ್ಬೋದು ಅಷ್ಟೇ. ಬಟ್ ವಿಚಾರ ಏನು? ಅವತ್ತಿಗಿದ್ದಿದ್ದು ಸತ್ಯನೇ, ಇವತ್ತಿಗಿದ್ದಿದ್ದು ಸತ್ಯನೇ. ಇದನ್ನು ಮಾತ್ರ ಅಂದ್ಕೊಳ್ಬೇಕಾಗತ್ತೆ. ಯಾವುದೇ ಸತ್ಯ ಇರತಕ್ಕಂಥ ವ್ಯಕ್ತಿನೂ ಕೂಡ ಒಂದಿನ ಬಿಟ್ಟು ಹೋಗ್ತಾನೆ, ಸುಳ್ಳಿರ್ತಕ್ಕಂಥ ವ್ಯಕ್ತಿನೂ ಬಿಟ್ಟು ಹೋಗ್ತಾನೆ. ಬಟ್ ಸತ್ಯ ಏನು ನಿಮ್ಮ ಜೊತೆ ಕಳೆದ್ರಲ್ಲ, ಅದೇ ಗೋಲ್ಡನ್ ಟೈಮ್ಸ್, ಗೋಲ್ಡನ್ ಡೇಸ್, ಗೋಲ್ಡನ್ ಮೆಮೊರೀಸ್, ಮತ್ತು ಪುನಃ ಬರಲಿಕ್ಕಾಗಲ್ಲ. ಸೊ ಆ ಒಂದು ಕಾರಣಕ್ಕೆ ನಿಮ್ಮ ಜೊತೆಗಿದ್ದಂಥವ್ರು ನಿಮ್ಮನ್ನು ಟ್ರೂ ಆಗಿ ಲವ್ ಮಾಡಿದ್ರೋ ಇಲ್ವೋ, ಈ ಕನ್ಫ್ಯೂಷನ್, ಇದನ್ನು ಕ್ಲಾರಿಟಿ ತೊಗೊಳ್ಳೋದಕ್ಕಿಂತ ಏನಿದ್ರೂ ಜೊತೆಗೆ ಅದು ನಿಮ್ಮ ಋಣದಲ್ಲಿದೆ, ನಿಮ್ಮ ಪಾಲಿಗಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಹೇಗಿರಬೇಕು ಅದ್ರ ಬಗ್ಗೆ ಎಲ್ಲೇ ರೆಡಿವಿದ್ರಿ, ನೆಕ್ಸ್ಟ್ ಎಡುವುದಂಗೆ ಹೆಂಗಿರಬೇಕು ಅನ್ನೋದನ್ನು ಕಲಿಯೋದೆ ಲೈಫು ಆ್ಯಂಡ್ ರಿಲೇಷನ್ಶಿಪ್ ಅಂತ ಹೇಳ್ತಾ, ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಿಮಗೇನು ಅನಿಸ್ತು ಟಾಪಿಕ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.